ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರುದ್ರಾಕ್ಷಿ ಆಗಿದ್ದರೆ, ಕರ್ಕಾಟಕ ರಾಶಿಯವರಿಗೆ ಪಂಚಮುಖದ ರುದ್ರಾಕ್ಷಿಯನ್ನು ಹೇಳಿದ್ದಾರೆ. ಶಿವನಿಗೂ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಈ ಪಂಚಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಪ್ರತಿಭೆ ಜಾಸ್ತಿ ಆಗ್ತದೆ. ಮಂತ್ರಾಲೋಚನೆಗಳಿದ್ದರೂ ಸಹಿತವಾಗಿ ಅದು ಅನುಕೂಲವಾಗ್ತದೆ. ನೋಡಿ, ಇದು ಪಂಚಮುಖದ ರುದ್ರಾಕ್ಷಿ ಆಗಿರತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ. ಅದೇ ಚಿಕ್ಕ ಪ್ರಮಾಣದಲ್ಲಿ ಇದ್ದರೆ ಈ ರೀತಿಯಲ್ಲಿ ಇರುವಂಥದ್ದು ಪಂಚಮುಖದ ಮಾಲೆ. ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ, ಒಂದೇ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೂ ಸಾಕು ಕರ್ಕಾಟಕ ರಾಶಿಯವರು 5 ಮುಖದ ರುದ್ರಾಕ್ಷಿಯನ್ನು. ಅದರಿಂದ ಏನು ಪ್ರಯೋಜನ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಕರ್ಕಾಟಕ ರಾಶಿಯವರು ಪಂಚಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ದೈವಶಾಪ ನಿವಾರಣೆ. ನೋಡಿ, ಯಾವುದಾದ್ರೂ ನಮಗೆ ಗೊತ್ತಿಲ್ಲದೋ ಹರಕೆ ಮಾಡಿಕೊಂಡು ತೀರಿಸದೆ ದೇವತೆಗಳು ದೈವಗಳು ಶಾಪವನ್ನು ಕೊಟ್ಟಿದ್ರೆ ಆ ಶಾಪ ನಿವಾರಣೆ ಆಗ್ತಿದೆ ಅಂತೆ. ನಾವು ಯಾವುದೇ ಜಪವನ್ನು ಮಾಡಿದರೂ ಜಪಸಿದ್ಧಿಯನ್ನು ಮಾಡುವುದು ಪಂಚಮುಖಿ ರುದ್ರಾಕ್ಷಿಯಿಂದ ಜಪಸಿದ್ಧಿ ಆಗ್ತದೆ. ಎಲ್ಲ ದೇವಾನುದೇವತೆಗಳು ಪ್ರೀತಿಗೊಳ್ಳುವಂತಹ ರುದ್ರಾಕ್ಷಿಯಾಗಿದೆ ಈ ಪಂಚಮುಖ ರುದ್ರಾಕ್ಷಿ. ಕೆಲವರಿಗೆ ಹೈ BP ಇರ್ತದೆ, ಬ್ಲಡ್ ಪ್ರೆಷರ್, ಅದನ್ನು ಸಹಿತವಾಗಿ ಹತೋಟಿಗೆ ತರಲಿಕ್ಕೆ ಪಂಚಮುಖ ರುದ್ರಾಕ್ಷಿ ಇದೆ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗಂತ ನನಗೆ ಹೈ BP ಇಲ್ಲ, ಆದರೂ ಹಾಕ್ಕೊಂಡಿದ್ದೇನೆ, ಧರಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಲೋ BP ಇರ್ತದೆ, ಅಂಥವರೂ ಸಹಿತವಾಗಿ ಇದನ್ನು ಧಾರಣೆ ಮಾಡುವುದರಿಂದ ಸಮತೋಲನವನ್ನು ತರ್ತದೆ. ಪಿತ್ತಕೋಶದ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಅನುಕೂಲ ಪಂಚಮುಖದ ರುದ್ರಾಕ್ಷಿ. ಉಸಿರಾಟದ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಇದೆ. ನರಳಾಟ, ಹೃದಯ ಸಂಬಂಧವಾದಂತಹ ರೋಗ ಇತ್ಯಾದಿಗಳನ್ನೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ, ಆರೋಗ್ಯ ಭಾಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಪಂಚಮುಖದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಇದಕ್ಕೆ ಶಿವರುದ್ರಾಕ್ಷಿ ಅಂತಲೂ ಹೇಳುವ ಪದ್ಧತಿ ಇದೆ. ಶಿವನೂ ಸಹಿತವಾಗಿ ಪ್ರೀತನಾಗ್ತಾನೆ ಧರಿಸುವುದರಿಂದ. ಪಂಚಮುಖದ ರುದ್ರಾಕ್ಷಿಯನ್ನು ಸಾಧಾರಣವಾಗಿ ಯಾರು ಬೇಕಾದರೂ ಧರಿಸಬಹುದು. ಧರಿಸುವುದರಿಂದ ಅನುಕೂಲತೆಗಳು ಜಾಸ್ತಿ ಆಗಿರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.